ನಮಗೆ FIR 14 ಚಿಕ್ಕೋಡಿಯಲ್ಲಿ ಸ್ಟೇಷನಲ್ಲಿ FIR ಆದ ನಂತರ ನಮಗೆ ನೆಕ್ಸ್ಟ್ ಡೇ 15ಗೆ ನಮಗೆ FIR ಸಿಕ್ತು. ಆ ಪ್ರಕಾರ ನಾವು ಇಮಿಡಿಯೇಟ್ಲಿ FIR ಮಾಡಿದ್ದೀವಿ. FIR ಆದ ನಂತರ ಸೇಮ್ ಅದರಲ್ಲಿ ಏನ್ ಕಂಟೆಂಟ್ ಏನಿದೆ ಅದೇ ಸೇಮ್ FIR ನಾವು ಮಾಡಿದ್ದೀವಿ. FIR ಆದ ನಂತರ ನಾವು ಇಮಿಡಿಯೇಟ್ಲಿ 3-4 ಟೀಮ್ ಫಾರ್ಮ್ ಮಾಡಿದ್ದೀವಿ. ನಮ್ಮ ಉದ್ದೇಶ ಏನಿತ್ತು, ಆ ವಿಕ್ಟಿಮ್ಗೆ ಯಾರಿಗೆ ಆಗಿದೆ ಅವರಿಗೆ ಕೂಡ ಒಂದ್ಸರಿ ಇನ್ಕ್ವೈರಿ ಮಾಡಬೇಕು. ಅದನ್ನು ಕೂಡ ನಿನ್ನೆ ನಾವು ಮುಗಿಸಿದ್ದೀವಿ. ಅದ್ರ ಜೊತೆಗೆ ಮೇನ್ ಆರೋಪಿ ಯಾರಿದ್ದಾರೆ ಅವರಿಗೆ ನಾವು ಇಮಿಡಿಯೇಟ್ಲಿ ತಕ್ಷಣ ಅರೆಸ್ಟ್ ಮಾಡಬೇಕು. ಈ ಮೇನ್ ಆರೋಪಿ ವಿರುದ್ಧ ನಾನ್ ಬೇಲೇಬಲ್ ಸೆಕ್ಷನ್ ಇದೆ. ಆ ಮೇನ್ ಆರೋಪಿಗೆ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಮ್ಯೂಸಿಕ್ ಮಲ್ಲಾರಿ ಅಂತ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಬಿಜಾಪುರ ಜಿಲ್ಲೆಯಿಂದ ಅರೆಸ್ಟ್ ಮಾಡಿದ್ದೀವಿ. ಈಗ ನಾವು ಪ್ರೊಸೆಸ್ ಮುಗಿಸ್ಕೊಂಡು ಮೆಡಿಕಲ್ ಮುಗಿಸ್ಕೊಂಡು ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಉಳಿದಿದ್ದೆ 6 ಜನ ಆರೋಪಿ ಯಾರು ಇದ್ರು ಅವ್ರ ಬಗ್ಗೆ FIR ಅಲ್ಲಿ ಕ್ಲಿಯರ್ ಡೀಟೇಲ್ಸ್ ಇರಲಿಲ್ಲ. ಆ ಕಂಪ್ಲೇಂಟ್ಗೆ ಪೂರ್ತಿ ಹೆಸರು ಇರಲಿಲ್ಲ. ಅವರು ಏನ್ ಅಡ್ಡ ಹೆಸರು ಗೊತ್ತಿದೆ, ಇವತ್ತು ಡ್ರೈವರ್ ಇವ್ರು ಏನಿದೆ ಆ ಪ್ರಕಾರ ಕೊಟ್ಟಿದ್ರು. 6 ಜನ ಆರೋಪಿ ಬಗ್ಗೆ ಕೂಡ ಈಗ ನಮಗೆ ಕ್ಲಾರಿಟಿ ಸಿಕ್ಕಿದೆ. ಅವ್ರದ್ದು ಪಾತ್ರ ಏನಿತ್ತು ಅದ್ರ ಬಗ್ಗೆ ನಾವು ಕ್ಲಾರಿಟಿ ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗ ತನಿಖೆ ಮಾಡ್ತಾ ಇದ್ದೀವಿ. ಮೇನ್ ಆರೋಪಿ ನಾನ್ ಬೇಲೇಬಲ್ ಸೆಕ್ಷನ್ ಅಲ್ಲಿ ಯಾರಿದ್ರು, ಯಾರು FIR ಪ್ರಕಾರ ಇದೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೇವೆ. ಒರಿಜಿನಲ್ FIR ಪ್ರಕಾರ ನಮ್ಗೆ zero FIR ಟ್ರಾನ್ಸ್ಫರ್ ಆಗಿದೆ, ಅಂದ್ರೆ ಒಂದು ಪೇಪರ್ ಫಾರ್ಮೆಟ್ ಅಲ್ಲಿ ಟ್ರಾನ್ಸ್ಫರ್ ಆಗಿದೆ. ಅಲ್ಲಿ ಇರುವ ಡೀಟೇಲ್ಸ್ ಪ್ರಕಾರ 24/10 ಗೆ ಇನ್ಸಿಡೆಂಟ್ ಆಗಿತ್ತು. ಜಾಕ್ನೂರ್ ಅಂತ ಒಂದು ಗ್ರಾಮ್ ಅಲ್ಲಿ ಅವರು ಹೋಗಿ ಒಂದು ಪ್ರೋಗ್ರಾಮ್ ಮಾಡಕ್ಕೆ ಹೋಗಿದ್ರು. ಇವರು ಡಾನ್ಸ್ ಪಾರ್ಟಿಯಲ್ಲಿ ಇರ್ತಾರೆ, ಅವರು ಮ್ಯೂಸಿಷಿಯನ್ ಅಲ್ಲಿ ಇರ್ತಾರೆ. ಬರುವಾಗ ನನ್ಗೆ ಮಾಲಿಂಗ್ಪುರ್ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಬಿಡಿ, ಅಲ್ಲಿಂದ ಗೋಕಾಕ್ ಅಲ್ಲಿ ಅಥವಾ ಬೇರೆ ಕಡೆ ನಂದು ಎಲ್ಲಿ ಮನೆ ಇದೆ ಅಲ್ಲಿ ನಾನು ಹೋಗ್ತೀನಿ. ಈ ನಮ್ಮಲ್ಲಿ ಈ ವಿಕ್ಟಿಮ್ ಮನೆ ಕೂಡ ನಮ್ಮಲ್ಲಿ ಇಲ್ಲ. ಅವರು ಬೇಕಾದ್ರೆ ಬಹುಶಃ ಬೇರೆ ರಿಲೇಟಿವ್ ಮನೆಗೆ ಹೋಗ್ತಾ ಇರಬಹುದು. ಪ್ಲಸ್ ಈ ಇನ್ಸಿಡೆಂಟ್ ಈ ಪಾರ್ಟಿ ಇದು ಇನಿಷಿಯಲ್ ಮೀಟಪ್ ಎಲ್ಲಿ ಆಯ್ತು ಜಾಕ್ನೂರಲ್ಲಿ, ಅದು ಕೂಡ ನಮ್ಮಲ್ಲಿ ಇಲ್ಲ, ಮನೆಯಲ್ಲಿ ಇಲ್ಲ. ನಮ್ಮಲ್ಲಿ ಒಂದು ಮಾಲಿಂಗ್ಪುರ್ ಅಲ್ಲಿ ಕಂಪ್ನಿ ಪ್ರಕಾರ ಒಂದು ಲಾಡ್ಜ್ ಅಲ್ಲಿ ಘಟನೆ ನಡೆದಿದೆ. ಆ ಆಧಾರ ಮೇಲೆ ನಮ್ಗೆ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾವು ಇದರ ಮೇಲೆ ನಮ್ಮಲ್ಲಿ ಲೋಕಲ್ ಸ್ಟೇಷನ್ ಅಲ್ಲಿ ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ. ಆಗಿದೆ, ಪಂಚನಾಮ ಆಗಿದೆ, ಎಲ್ಲ ಆಗಿದೆ, ಲೀಗಲ್ ಪ್ರೊಸೆಸ್ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಲೋಕಲ್ ಮಾಹಿತಿ ನಾವು ಕಲೆಕ್ಟ್ ಮಾಡ್ತೀವಿ, ಅದ್ರ ಜೊತೆಗೆ ಯಾರುತ್ತೆ ಅವ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತೀವಿ. ಕಾಲ್ ಡೀಟೇಲ್ ರೆಕಾರ್ಡ್ ಮೇಲೆ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಬಟ್ ನಾವು ಆದಷ್ಟು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಮೊನ್ನೆ ರಾತ್ರಿನೇ ನಮ್ಗೆ ಯಾವಾಗ ಕೇಸ್ ಬಂತು, ಇಮಿಡಿಯೇಟ್ಲಿ FIR ರಿಜಿಸ್ಟರ್ ಮಾಡಿ ಅದೇ ರಾತ್ರಿ ನಾವು ಟೀಮ್ ಡಿಸ್ಪ್ಯಾಚ್ ಮಾಡಿದ್ದೀವಿ. ಇಲ್ಲಿ ನಮ್ಮ ತಿರ್ದಾಲ್ PSI ಶಿವಾನಂದ್ ಅವರು ಈಗ ಮಾಲಿಂಗ್ಪುರ್ ಚಾರ್ಜ್ ಅಲ್ಲಿ ಅವರೇ ಇದ್ದಾರೆ. ಮಾಲಿಂಗ್ಪುರ್ PSI ಈಗ ಬೆಳಗಾಂ ಸೆಷನ್ ಬಂದೋಬಸ್ತ್ಗೆ ಹೋಗಿದ್ದಾರೆ. ಅದಕ್ಕೆ ಆ ಅವಧಿಯಲ್ಲಿ ಇವರೇ ಚಾರ್ಜ್ ಅಲ್ಲಿ ಇದ್ದಾರೆ. ಇವರು ತುಂಬಾ ಲೀಡ್ ತಗೊಂಡು, ತುಂಬಾ ಇಂಟ್ರೆಸ್ಟ್ ತಗೊಂಡು ಹಗಲು ರಾತ್ರಿ ಕೆಲಸ ಮಾಡಿ ಇವರು ಹಿಡಿದಿದ್ದಾರೆ. ಅವರಿಗೆ ಅದು ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗತ್ತೆ. ನಮ್ಗೆ ಮಧ್ಯ ದಾರಿಯಿಂದ ಅವ್ರ ಕಾರಲ್ಲಿ ಹೋಗುವಾಗ ನಮ್ಗೆ ಸಿಕ್ಕಿದ್ದಾನೆ. ಅದ್ರ ಪ್ರಕಾರ ನಾವು ಅರೆಸ್ಟ್ ಮಾಡಿದ್ದೀವಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.